PM ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ಅಲ್ಲಿರೋ ಲೋಕಲೈಟ್ಸ್ ಮೋದಿ ಗೋ ಹೋಮ್, ಇಲ್ಲಿರೋ ಇಂಡಿಯನ್ಸ್ ನು ಕರ್ಕೊಂಡು ಹೋಗಿ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ಅವ್ರ ಇವೆಂಟ್ ಗೆ ಬುಕ್ ಮಾಡಿರೋ ಸ್ಟೇಡಿಯಂ ಕಂಪ್ಲೀಟ್ಲಿ ಫಿಲ್ಡ್. ಲೋಕಲ್ಸ್ ಅಷ್ಟು ಪ್ರೊಟೆಸ್ಟ್ ಮಾಡಿದ್ರು. ಆ ಇವೆಂಟ್ ಗೆ ಬಂದಿದ್ದ ಕ್ರೌಡ್ ನೋಡಿ ಆಸ್ಟ್ರೇಲಿಯಾ ಲೀಡರ್ಸ್ ಶಾಕ್ ಆಗೋದ್ರು. ಅಂಡ್ ಅಲ್ಲಿರೋ ಲೋಕಲೈಟ್ಸ್ ಪ್ರೊಟೆಸ್ಟ್ ಮಾಡಕ್ಕೆ ರೀಸನ್ ಏನಂದ್ರೆ ಮೋದಿ ಅವರು ಲಾಸ್ಟ್ ಟೈಮ್ ಆಸ್ಟ್ರೇಲಿಯಾಗೆ ಹೋಗಿ ಬಂದ್ಮೇಲೆ ತುಂಬಾ ಜನ ಅಲ್ಲಿರೋ ಇಂಡಿಯನ್ಸ್ಗೆ ವೀಸಾಸ್ ಮತ್ತೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಯ್ತು. ಎಸ್, ಇನ್ನೊಂದು ಕ್ರೇಜಿಯಸ್ಟ್ ನ್ಯೂಸ್ ಏನ್ ಗೊತ್ತಾ? ಪಾಕಿಸ್ತಾನ ISI ಚೀಫ್ ರಾ ಏಜೆಂಟ್ ಅಂತ ಪಾಕಿಸ್ತಾನ ಮೀಡಿಯಾ ಹೇಳ್ತಾ ಇದೆ. 32 साल तक पाकिस्तानी फौज का हिस्सा रहने वाला ISI का साबिक सरबराह 22 करोड़ अवाम के दिफा का जिम्मेदार ಮುಲ್ಕ್ ದುಶ್ಮನ್ ರಾ ಕಾ ಸಾಚೇದಾರ್ ನಿಕ್ಲಾ. ವಾಟ್, ಇದು ನಿಜಾನಾ? ಇನ್ನೂ ಕನ್ಫರ್ಮ್ ಇಲ್ಲ, ಬಟ್ ಥಿಂಕ್ ಮಾಡೋ ಹಂಗೇನಾದ್ರೂ ಆಗಿದ್ರೆ ಇಂಡಿಯನ್ ರಾ ಯಾವ ರೇಂಜ್ ಅಲ್ಲಿ ಪ್ಲಾನಿಂಗ್ ಅಲ್ಲಿ ಇದೆ. ಅಂಡ್ ರೀಸೆಂಟ್ ಆಗಿ ಜೈಷೆ ಮೊಹಮ್ಮದ್ ಲಿಂಕ್ ಇರುವಂತ ಪಾಕಿಸ್ತಾನ ಟೆರರಿಸ್ಟ್ ಸಡನ್ ಆಗಿ ಡೆತ್ ಆಗ್ತಾನೆ. ಇದು ನಮ್ ದುರಂದರ್ ಕೆಲಸನೇ ಇರ್ಬೋದೇನೋ ಗೊತ್ತಿಲ್ಲ. ಅಂಡ್ ಇನ್ನೊಂದು, ಇಂಡಿಯನ್ ಗೌರ್ಮೆಂಟ್ 6000 ಕಿಲೋಮೀಟರ್ಸ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಬಾರ್ಡರ್ಸ್ ನ AI ಪವರ್ಡ್ ಎಲೆಕ್ಟ್ರಿಕ್ ವಾಲ್ ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಥರ್ಮಲ್ ಕ್ಯಾಮ್ರಾಸ್, AI ಎನೇಬಲ್ಡ್ ಡ್ರೋನ್ಸ್, ಅಂಡರ್ ಗ್ರೌಂಡ್ ಟನಲ್ ಸೆನ್ಸರ್ಸ್, ಫೈಬರ್ ಆಪ್ಟಿಕ್ ಪ್ಯಾರಾಮೀಟರ್ ಸೆನ್ಸರ್ಸ್, ಇದೆಲ್ಲ ಒಂದು ಕಮಾಂಡ್ ಸೆಂಟರ್ ಗೆ ಕನೆಕ್ಟ್ ಆಗಿರುತ್ತೆ. ಈ ಪ್ರಾಜೆಕ್ಟ್ ಆದ್ಮೇಲೆ ಅಂಡರ್ ಗ್ರೌಂಡ್ ಇಂದ ಆಗ್ಲಿ ನೀರಿಂದ ಆಗ್ಲಿ ಫೆನ್ಸಿಂಗ್ ನ ಕಟ್ ಮಾಡ್ಕೊಂಡ್ ಬರೋದು ಹೈಲಿ ಇಂಪಾಸಿಬಲ್. ಹಂಗ್ ಬಂದ್ರೂ ಇಂಡಿಯನ್ ಆರ್ಮಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಂಡ್ ಈ ಪ್ರಾಜೆಕ್ಟ್ 1 ವರ್ಷದಲ್ಲಿ ಆಗ್ಬೇಕು ಅಂತ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಇದಾದ್ಮೇಲೆ ಇಂಡಿಯಾ ಅಲ್ಲಿ ಆಲ್ರೆಡಿ ಇಲ್ಲಿಗಲ್ ಆಗಿ ಬಂದು ನಮ್ ಟ್ಯಾಕ್ಸ್ ಮನಿಯಿಂದ ಗೌರ್ಮೆಂಟ್ ಕೊಡೋ ಫ್ರೀ ಪೀಸ್ ಪಾಲಿಸೀಸ್ ನ ಆರಾಮಾಗಿ ಯೂಸ್ ಮಾಡ್ತಾ ಅವ್ರ ಪಾಪ್ಯುಲೇಷನ್ ಇನ್ಫ್ಲೇಷನ್ ನ ಜಾಸ್ತಿ ಮಾಡ್ಕೊಂಡು ಬೇರೆ ಕಂಟ್ರಿಗೆ ಸ್ಪೈ ಮಾಡ್ತಾರ. ನಾವು ಒಬ್ಬೊಬ್ಬರನ್ನ ಹುಡುಕಿ ಆಚೆ ಹಾಕ್ಬೇಕು. ಫಾಲೋ ಮಾಡ್ಕೊಳ್ಳಿ, ಈ ತರದ್ ಹೇಳೋದು ಇನ್ನೂ ತುಂಬಾ ಇದೆ.